ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂತಹ ಹೆಸರಿಟ್ಟುಕೊಂಡು ಯುವ ಜನತೆ ಜಂತರ್ ಮಂತರ್ನಲ್ಲಿ ನಡೆಸ್ತಾ ಇರುವಂತಹ ದೇಶದ ಶಿಕ್ಷಣ ಅವ್ಯವಸ್ಥೆಯ ವಿರುದ್ಧದ ಪ್ರತಿಭಟನೆಗೆ ಆನೆ ಬಲ ಬಂದಿದ್ದೇ ಈ ಸೋನಂ ವಾಂಗ್ಚುಕ್ ಅವರಿಂದ. ಇದೀಗ ಸೋನಂ ವಾಂಗ್ಚುಕ್ ಅವರ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವು ಇಡೀ ದೇಶದಲ್ಲೇ ಸಂಚಲನ ಮೂಡಿಸ್ತಾ ಇದೆ. ಸಾಮಾಜಿಕ ಜಾಲತಾಣ ಇತ್ಯಾದಿ ಎಲ್ಲೆಲ್ಲೂ ಕೂಡ ಇವರದ್ದೇ ಚರ್ಚೆ. ಆದರೆ ಯಾರು ಈ ಸೋನಂ ವಾಂಗ್ಚುಕ್, ಏನು ಅವರ ಹಿನ್ನೆಲೆ, ಅವರ ಪ್ರಭಾವವೇನು ಅನ್ನೋಂತಹ ಮಾಹಿತಿಯನ್ನ ನೋಡ್ಕೊಂಡು ಬರೋಣ ಬನ್ನಿ. 3 Idiots ಸಿನಿಮಾದಲ್ಲಿ ಅಮೀರ್ ಖಾನ್ ಮಾಡಿರುವಂತಹ ಪುನ್ಸುಕ್ ವಾಂಗ್ಡು ಪಾತ್ರ ನಿಮಗೆ ನೆನಪಿರ್ಬೇಕಲ್ವಾ? ಆ ಪಾತ್ರಕ್ಕೆ ರಿಯಲ್ ಲೈಫ್ ಇನ್ಸ್ಪಿರೇಷನ್ ಯಾರು ಗೊತ್ತಾ? ಅವರೇ ಲಡಾಖ್ನ ಹೆಮ್ಮೆ, ಭಾರತದ ಅದ್ಭುತ ವಿಜ್ಞಾನಿ, ಶಿಕ್ಷಣ ಸುಧಾರಕ ಮತ್ತು ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್. ಕೇವಲ ಪುಸ್ತಕದ ಬದನೆಕಾಯಿ ಶಿಕ್ಷಣಕ್ಕೆ ಬೆಲೆ ಕೊಡದ ಅವರು ಹಿಮಾಲಯದ ಕಠಿಣ ಪರಿಸ್ಥಿತಿಯಲ್ಲೇ ಅದ್ಭುತ ಆವಿಷ್ಕಾರಗಳನ್ನು ಮಾಡಿದವರು. ಲಡಾಖ್ನಲ್ಲಿ ನೀರಿನ ಸಮಸ್ಯೆಯನ್ನು ನೀಗಿಸಲು ಅವರು ಕಂಡುಹಿಡಿದ ಐಸ್ ಸ್ತೂಪ ಅಥವಾ ಕೃತಕ ಹಿಮದ ಪಿರಮಿಡ್ಗಳ ತಂತ್ರಜ್ಞಾನ ಇಡೀ ಜಗತ್ತನ್ನೇ ಅವರತ್ತ ತಿರುಗಿ ನೋಡುವಂತೆ ಮಾಡಿತು. ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಬದುಕುವಂತಹ ಶಿಕ್ಷಣ ವ್ಯವಸ್ಥೆ ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆ ನಿರಂತರವಾಗಿ ಕೆಲಸ ಮಾಡಿರುವಂತಹ ಸೋನಂ ವಾಂಗ್ಚುಕ್ ಅವರ ಸಾಧನೆಗೆ ಪ್ರತಿಷ್ಠಿತ ರೋಲೆಕ್ಸ್ ಪ್ರಶಸ್ತಿ ಸೇರಿದಂತೆ ಹಲವು ಜಾಗತಿಕ ಗೌರವಗಳು ಸಂದಿವೆ. ಆದರೆ ಇಂತಹ ಮಹಾನ್ ವಿಜ್ಞಾನಿ ಮತ್ತು ಪರಿಸರ ಹೋರಾಟಗಾರ ಎಂದು ಮತ್ತೊಮ್ಮೆ ಬೀದಿಗೆ ಇಳಿದು ಹೋರಾಡ್ತಾ ಇದ್ದಾರೆ. ಹವಾಮಾನ ಬದಲಾವಣೆ ಮತ್ತು ಲಡಾಖ್ನ ಅಸ್ತಿತ್ವದ ರಕ್ಷಣೆಗಾಗಿ ಸಂವಿಧಾನದ 6ನೇ ಪರಿಚ್ಛೇದದಡಿ ಲಡಾಖ್ಗೆ ವಿಶೇಷ ರಕ್ಷಣೆ ನೀಡಬೇಕು ಅನ್ನುವಂಥ ಆಗ್ರಹದೊಂದಿಗೆ ಅವರು ಉಪವಾಸ ಸತ್ಯಾಗ್ರಹವನ್ನು ನಡೆಸಿದ್ರು. ಲಡಾಖ್ನ ಪ್ರಕೃತಿ, ಭೂಮಿ ಮತ್ತು ಸಂಸ್ಕೃತಿ ಕಾರ್ಪೊರೇಟ್ ಕಂಪನಿಗಳ ಪಾಲಾಗಬಾರ್ದು ಅನ್ನೋದು ಅವರ ಪ್ರಮುಖ ಕಾಳಜಿ. ಹಿಮಾಲಯ ಉಳಿದ್ರೆ ಮಾತ್ರ ದೇಶ ಸುರಕ್ಷಿತ ಅನ್ನೋದು ಕೂಡ ಅಂದು ಅವರ ವಾದವಾಗಿತ್ತು. ಇದೀಗ ಯುವ ಜನತೆಯೊಡನೆ ಸೇರಿಸಿಕೊಂಡು ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದಾರೆ. ಅದರಿಂದ ಅವರ ಆರೋಗ್ಯ ಸಂಪೂರ್ಣ ಹದಗೆಟ್ಟು ಹೋಗಿಯೂ ಕೂಡ ಸತ್ಯಾಗ್ರಹವನ್ನ ನಿಲ್ಲಿಸ್ತಾ ಇಲ್ಲ. ಕೇವಲ ಭಾಷಣ ಮಾಡದೆ ಪ್ರಕೃತಿಗಾಗಿ, ದೇಶದ ಮಕ್ಕಳ ಶಿಕ್ಷಣಕ್ಕಾಗಿ ತನ್ನ ಇಡೀ ಜೀವನವನ್ನೇ ಮುಡಿಪಾಗಿಟ್ಟಿರುವಂತಹ ಈ ರಿಯಲ್ ಹೀರೋ ಅವರ ಹೋರಾಟದ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ.